ಇದು ನಮ್ಮ ಮದ್ವೆಗೆ ತಗೊಂಡಿದ್ ಸೀರೆ ಅಲ್ವಾ? ಹೂ ಜಾನು, ನಮ್ದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಲ್ವಾ, ಮದ್ವೆನಲ್ಲಿ ಉಟ್ಕೊಳಕ್ಕೆ ಆಗ್ಲಿಲ್ಲ. ಈ ಸತಿ ನಾನು ಆನಿವರ್ಸರಿ ಗುಡಾಡ ಅಂತ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನು ನಿನಗೆ ನನ್ಕಿಂತ ಈ ಸೀರೆ ಮೇಲೆ ಅಲ್ವಾ? ಹೂ ಮತ್ತೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ಕೊಂಡಾಗ ತಗೊಳ್ಳೋದು, ಅದನ್ನ ಕೆಳಗಡೆ ಬಿಸಾಕ್ತಿರಲ್ಲ, ಅದಕ್ಕೆ ನೋವಾಗಲ್ವಾ? ಸೀರೆಗೆ ನೋವಾಗತ್ತಾ? ಹೌದು ಆಗತ್ತೆ. ಅದು ಸೀರೆ ಮಾತ್ರ ಅಲ್ಲ, ಅದು ನನ್ನ ಹಾರ್ಟ್. ಆಯ್ತು ಆಯ್ತು ಬೇಡ. ನನ್ ಬೇಕು ಲಾಸ್ಟ್ ಕ್ಲಾಸ್ ಇದೆ. ಸಾರಿ ಅತ್ಗೆ, ನೀವೇನ್ ಶಿಕ್ಷೆ ಕೊಟ್ರು ತಗೋತೀವಿ. ಏನ್ ಪನಿಷ್ಮೆಂಟ್ ಗಿವ್ ಮಾಡಿದ್ರು ಟೇಕ್ ಮಾಡ್ತೀವಿ. ನಾಟಕ ಆಡ್ಬೇಡ ನಿಮ್ಮಿ, ನೀನು ನೋಡ್ಕೊಂಡಲ್ವಾ ಬರೋದು. ನಾನು ಹೊಸ ಸೀರೆ ಮೇಲೆಲ್ಲ ಚೆಲ್ಬಿಟ್ರಲ್ಲ. ಶ್ರೀಹರಿ, ಆ ಲೋಟ ಕೊಡು. ನಿನ್ನೆ 10 ಮೇಲೆ ಕುತ್ಕರ್ ಗಾಲ್ ಮೇಲೆ ಕೂತ್ಕೊಳ್ಳಿ, ಇಬ್ರು ಕೂತ್ಕೊಳ್ಳಿ. ಮುರ್ಗಿ ಬನು. ಏನು ಹಂಗಂದ್ರೆ? ಕೈನ ಹಿಂದ್ಗಡೆಯಿಂದ ಒಳಗಡೆ ಹಾಕಿ ಮುಂದ್ಗಡೆಯಿಂದ ಹೊರಗೆ ತೆಗೆದು ಕಿವಿ ಹಿಡ್ಕೋಬೇಕು. ಇಯರ್ಸ್ ಇಟ್ಕೋಬೇಕಾ? ಪಾಸಿಬಲ್ ಏನೋ? ಟ್ರೈ ಮಾಡೋಣ. ಅದ್ಕೆ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ, ಆಚೆ ಬರ್ತಾ ಇಲ್ಲ. ಪಾನಿಪುರಿ ತಿಂದು ತಿಂದು ಊದ್ಕೊಟ್ರೆ ಇನ್ನೇನಾಗತ್ತೆ? ಬಿಟ್ಟು ಬಿಡಿಸ್ಬಿಟ್ಟು ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ನೀನೇನು ಯೋಚನೆ ಮಾಡ್ಬೇಡ. ಇಲ್ಲಿ ಪಕ್ಕದ ರೋಡಲ್ಲಿ ಒಂದು ಡ್ರೈ ಕ್ಲೀನ್ ಶಾಪ್ ಇದೆ. 4 ಅವರಲ್ಲಿ ಸರಿ ಮಾಡ್ಕೊಡ್ತಾನೆ, ಹೋಗಿ ಕೊಟ್ಟು ಬರ್ತೀನಿ. ಫಸ್ಟ್ ತಗೊಂಡ್ ಹೋಗಿ ಕೊಡಿ. ಈ ಸೀರೆನ ನಾನು ಒಂದೇ ಒಂದ್ ಸತಿನೂ ಹುಟ್ಟಿಲ್ಲ. ಇದು ನನ್ನ ಫೇವ್ರೇಟ್ ಸೀರೆ. ಹುಷಾರಾಗಿ ತಗೊಂಡ್ ಹೋಗ್ಬಿಟ್ಟು ಬರ್ಬೇಕಷ್ಟೇ. ಇಲ್ಲಿ ಬಾ, ಇಲ್ಲಿ ಕವರಲ್ಲಿ ಹಾಕೊಡ್ ಬಾ. ತಗೋ ತಗೋ ತಗೋ, ಇಟ್ಕೊಳ್ಳಿದನು ಹಿಂಗೆ ನೋಡ್ಕೊಳ್ರಲ್ಲ. ಮೇಡಮ್, ಜ್ಯೂಸ್ ಎಲ್ಲ ವೇಸ್ಟ್ ಆಗೋಯ್ತಲ್ವಾ? ಇನ್ನೊಂದು ಬಟ್ಲು ತಗೊಂಡ್ಬರೋಣ. ಪಾಪ ಹಾ ಗೋಪಾಲ, ನೀನು ನಮ್ಮನೆ ಬರ್ತಾ ಇದೆಯೇನೋ? ಅಯ್ಯೋ, ನಿನ್ ಕೈ ಮುಗಿತೇನವ, ಖಾಲಿ ಮಾತ್ರ ಬೀಳ್ಬೇಡ. ಮಾವ, ಯಾರನ್ನ ಮನೆಗೆ ಸೇರಿಸಿದ್ರು ಗೋಪಾಲ್ ಅಂಕಲ್ನ ಮಾತ್ರ ಮನೆಗೆ ಸೇರಿಸ್ಬೇಡ ಅಂತ ಮಾಯಿ ಹೇಳಿದ್ದಾರೆ. ನಿನಗೂ ಹೇಳಿದ್ರ? ಹೌದು. ಬೇಕಾದ್ರೆ ನೀನ್ ಕತ್ತೆನಾದ್ರೂ ಸೇರ್ಸು, ಎಮ್ಮೆನಾದ್ರೂ ಸೇರ್ಸು, ಕೋಣನಾದ್ರೂ ಸೇರ್ಸು, ಆದ್ರೆ ಆ ಗೋಪಾಲನ ಮಾತ್ರ ಸೇರಿಸ್ಬೇಡ ಅಂತ ಹೇಳಿ ಹೋದ್ರು. ಅಯ್ಯೋ, ಅವನು ಲೈನಲ್ಲಿ ಇದ್ದಾನೆ ಕಣಮ್ಮ. ಹಲೋ ಗೋಪಾಲ, ನಾನು ಆಮೇಲೆ ಫೋನ್ ಮಾಡ್ತೀನಿ ಕಣೋ. 3 ದಿನ ನಾನು ಊರಲ್ಲಿ ಇರೋದಿಲ್ಲ. ಮುಂದಿನ ವರ್ಷ ಬಾರಪ್ಪ. ಸರಿ, ಇಡೋ ಫೋನು. ಮಾವ, ಆ ಗೋಪಾಲ್ ಅಂಕಲ್ಗೆ ಯಾವ ಊರಿಗೆ ಹೋದ್ರು ಗರ್ಲ್ ಫ್ರೆಂಡ್ಸ್ ಇದಾರಂತೆ, ಹೌದಾ? ಹೌದು ಕಣಮ್ಮ, ಅವನು ಯಾವ ಊರಿಗೆ ಹೋಗ್ತಾನೋ ಅಲ್ಲೊಂದು ಚಿನ್ನ ವೀಡು. ಬೋರ್ಡಿಂಗ್, ಲಾಡ್ಜಿಂಗು, ಲವಿಂಗು ಎಲ್ಲ ಫ್ರೀ. ಹೋಟ್ಲು ಖರ್ಚು ಉಳಿಸ್ತಾನೆ. ಮಹಾನ್ ರಸಿಕ. ಆತರ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಳ್ಳೋರ್ ಕಂಡ್ರೆ ನನಗೆ ಅಸಹ್ಯ ಆಗತ್ತೆ, ಹೇಸಿಗೆ ಆಗತ್ತೆ. ಮಾವ, ನೀವ್ ಏನಾದ್ರೂ ಹೇಳಿ, ಆ ಗೋಪಾಲ್ ಅಂಕಲ್ದು ನಾಯಿ ಬುದ್ಧಿ. ಹೌದಾ? ನನಗೂ ಹಾಗೆ ಅನಿಸ್ತದೆ. ಸ್ವೀಟು, ನಿನ್ ಸೀರೆನ ಡ್ರೈ ಕ್ಲೀನ್ ಕೊಟ್ಟಿನಿ, ನಾಳೆ ಕೊಡ್ತಾನಂತೆ. ಓಕೆನಾ? ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ರೀ, ಆ ಗೋಪಾಲ್ ಅಂಕಲ್ ಮದ್ವೆ ಆಗಿದ್ರು ಕಂಡುಕೊಂಡು ಹುಡುಗಿರ್ ಸಹವಾಸ ಮಾಡ್ತಾರಂತೆ. ಗೋಪಾಲ್ ಅಂಕಲ್? ಆಹಾ, ರಸಿಕ ಮಹಾಶಯ ಸ್ವೀಟ್ ಅವರು. ಸುಮ್ಮನೆ ಸಾಕು, ನಿಮ್ಗೆ ಆತರ ಗರ್ಲ್ ಫ್ರೆಂಡ್ ಸಹವಾಸ ಇಲ್ಲ ತಾನೆ? ಅಯ್ಯೋ, ಇಲ್ಲಪ್ಪ, ನಾನ್ ನಿನ್ ಮಾತ್ರ ಲವ್ ಮಾಡಿರೋದು, ನೀನ್ ಮಾತ್ರ ಮದುವೆ ಆಗಿರೋದು. ಇಂದು ಎಂದು ಮುಂದು ನೀನೇ ನನ್ನ ವೈಫು. ಗಂಡಸರನ್ನ ನಂಬಕ್ಕಾಗಲ್ಲ, ಪ್ರಾಮಿಸ್ ಮಾಡಿ. ಪುಂಡರೀಕನಾದ ನಾನು ಯಾರನ್ನು ಲವ್ ಮಾಡಿಲ್ಲ, ಮಾಡೋದು ಇಲ್ಲ. ಲಡ್ಡು ಕೊಡ್ತೀಯಾ? ಒಳಗೆ ಬನ್ನಿ. ಅಂಜಲಿ, ಹೇಗಿದ್ಯಾ? ನಾನ್ ಸೂಪರ್, ನೀನು? ಸೂಪರ್. ಏನ್ ಅಂಜಲಿ, ನೀನು ಹೀಗಿದ್ದವಳು ಹೀಗಾಗ್ಬಿಡಿದ್ಯಾ? ನೀನು ಅಷ್ಟೇ, ನಿನ್ನಲ್ಲಿ ಏನು ಬದಲೇ ಆಗಿಲ್ಲ. ಯಾಕೆ ಬದಲಾಗಣ ಹೇಳು? ತುಂಬಾ ಖುಷಿ ಆಯ್ತು ನೀನ್ ನೋಡಿ. ನನಗೂ ಅಷ್ಟೇ. ರಮ್ಯಾ, ನನ್ ಕಾಲೇಜ್ ಮೇಟ್ ಪುಂಡರೀಕ ಅವನು. ಹಾಯ್.
ಹಾಯ್ ರಮ್ಯಾ. ಕಾಲೇಜಲ್ಲಿ ಇರುವಾಗ ನಾನು ಇವನು ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಸ್ ನೋಡೋ ಕಾಂಪಿಟೇಷನ್ ಇಡ್ತಾ ಇದ್ವಿ. ಯಾವಾಗ್ಲೂ ಈ ಪುಂಡರೀಕನೇ ಗೆಲ್ತಾ ಇದ್ದ ಗೊತ್ತಾ? ಹೌದಮ್ಮ, ಕಣ್ ಮಿಟಿಕ್ಸ್ರೆ ನೀನ್ ಕಣ್ಣಿಂದ ಮರೆ ಆಗ್ಬಿಡ್ತೀಯ ಅಂತ ನನ್ ಕಣ್ಣೇ ಮಿಟಿಕ್ಸ್ತಿರ್ಲಿಲ್ಲ. ಸುಮ್ನಿರೋ ಪುಂಡ, ಏನೇನೋ ಹೇಳ್ಬೇಡ. ಈಗಲೂ ಕಣ್ ಮಿಟಿಕ್ಸ್ತಾ ಇರೋ ಸ್ಪರ್ಧೆ ಮಾಡೋಣ್ವಾ? ಮಂಗಳೂರು ಬಸ್ಗೆ 2 hours ಟೈಮ್ ಇದೆ. ಓ ಎಸ್, ಬೈ ಆಲ್ ಮೀನ್ಸ್. ಪುಂಡಂಗ್ ಮದುವೆ ಆಗಿದೆ ಕಣೆ, ಈಗ ನಾನೇ ಗೆಲ್ಲೋದು. ನೋ ವೇ, ಚಾನ್ಸೇ ಇಲ್ಲ. ಇದುವರೆಗೂ ನಾನೇ ನಿನ್ನ ಸೋಲ್ಸಿರೋದು, ಈಗಲೂ ನೀನೇ ಸೋಲೋದು ಅಂತಿಲಿ. ನನ್ ಕೈಯಲ್ಲಿ ಒಂದ್ ಬ್ಯಾಗ್ ಇದೆ, ನಿನ್ ಕೈಯಲ್ಲೂ ಒಂದ್ ಬ್ಯಾಗ್ ಇದೆ. ನೀನ್ ಗೆದ್ರೆ ನನ್ ಬ್ಯಾಗ್ ನಿನ್ಗೆ, ನಾನ್ ಗೆದ್ರೆ ನಿನ್ ಬ್ಯಾಗ್ ನನ್ಗೆ. ಓಕೆನಾ? ಹೌದಾ? ಇದೇ ಮಾತು. ಇದೇ ಮಾತು. ಬೆಟ್ಸು ಬೆಟ್ ಪಕ್ಕ. ಯಾ, ಆಯ್ತು. ಇಲ್ಲೇ ಒಂದ್ ಚಾಟ್ಸ್ ಅಂಗಡಿ ಇದೆ, ಅಲ್ಲಿ ಹೋಗೋಣವಾ? ಹೋಗೋಣ. ಹೋಗೋಣ. ಓಕೆ ಬನ್ನಿ. ಸೋಲ್ತಿ ಅಂಜಲಿ ನೀನು. ಹೋಗ. ಶ್ರೀಹರಿ, ನಿಮ್ಮ ಅಣ್ಣ ಎಲ್ರು ಇನ್ನು ರೇಷ್ಮೆ ಸೀರೆ ತಗೊಂಡೇ ಬಂದಿಲ್ಲ. ಜನ ನಿಮ್ಮಿಬ್ರಿಂದಾನೆ ಆಗಿತ್ತು. ಅದಕ್ಕೆ ಅದಕ್ಕೆ ನೀವು ಪನಿಷ್ಮೆಂಟ್ ಕೊಟ್ಟಾಗಿದೆ. ಇನ್ನ ಸ್ಕೋಲ್ಡ್ ಮಾಡಿದ್ರೆ 500 rupees ಗಿವ್ ಮಾಡ್ಬೇಕು. ಕಿವಿ ಟಚ್ ಆಯ್ತಾ ಅಥವಾ ಮತ್ತೆ ಮಾಡ್ಕೋತೀರೋ? ನಿಮಗೆ ಪಾನಿಪುರಿ ತಿನ್ಕೊಂಬರೋಣ? ಕುಕ್ಕರ್ ಬಡೀರಿ, ಇನ್ನ ಊದ್ಕೋತೀರಾ? ಹಲೋ, ಹಾಂ, ಓಕೆ ಓಕೆ. ಟ್ರಾವೆಲ್ ಏಜೆಂಟ್ ಫೋನ್ ಮಾಡಿದ್ದ, ಮಂಗಳೂರು ಬಸ್ಸಿಂದು 1 hour ಲೇಟ್ ಅಂತೆ. 5 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, ಅರ್ಧ ಗಂಟೆ ಅಲ್ಲ, 1 hour ಮೇಲಾಗ್ಲಿ ನಾನು ನನ್ನ ಕಣ್ಣನ್ನು ಮಿಟುಕಿಸೋಲ್ಲ. ಓಹೋ, ಆಯ್ತು. ಯಾರು ಫಸ್ಟ್ ಕಣ್ ಮಿಟಕ್ಸ್ತಾರೆ ಅವ್ರು ಸೋಲ್ತಾರೆ. ಇಬ್ರು ಬ್ಯಾಗ್ ನನ್ನ ಹತ್ರ ಇದೆ, ನಾನೇ ಅಂಪೈರ್. ಟೈಮ್ ಸ್ಟಾರ್ಟ್ ನೌ. ಯಾಕೋ ಟೆನ್ಷನ್ ಅಲ್ಲಿ ಇದ್ದಾಗಿದೆ. ನಮ್ಗೆ ಕಾಫಿ ಪ್ರಿಪೇರ್ ಮಾಡಿ ಗಿವ್ ಮಾಡಿ, ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಏನ್ ಟೆನ್ಷನ್ ಏನೋ, ಸೀರೆ ಸೇಫ್ ಆಗಿ ಮನೆಗೆ ಬಂದ್ರೆ ನನಗಷ್ಟು ಸಾಕು. ಅಯ್ಯ, ಅದೆಷ್ಟು ತಲೆ ಕೆಡ್ಸ್ಕೊತೀರಾ ಅದಕ್ಕೆ? ಅದೇನ್ ಚಿನ್ನನಾ ಬೆಳ್ಳಿನ? ಆಫ್ಟರ್ ಒಂದ್ ಸೀರೆನಪ್ಪ. ಶ್ರೀಹರಿ, ಆಫ್ಟರ್ ಆಲ್ ಸೀರೆ ಅಲ್ಲ, ಆ ಸೀರೆ ನನ್ ಪ್ರಾಣ. ಅದು ನನ್ನ ಮದ್ವೆ ಸೀರೆ. ಜಾಸ್ತಿ ಮಾತಾಡಿದ್ರೆ ಮುರ್ಗಿ. ಸ್ವೀಟು, ಹಾ, ನೀನ್ ಸೀರೆ ನಾನು ತಗೊಂಡಿದ್ದೀನಿ. ಇಲ್ಲಿ ಪಾಪ ನನ್ನ ಫ್ರೆಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ. ಹೌದು, ನಾನು ಅವ್ರ ಮುಂದೆನೇ ಇದ್ದೀನಿ, ಕಣ್ ಮಿಟಿಕ್ಸ್ದೆ ನೋಡ್ತಾ ಇದ್ದೀನಿ. ಪೇಷಂಟು ನನ್ನ ಮುಂದೆನೇ ಇದ್ದಾರೆ. ಓಕೆ. ಓ ಮೈ ಗಾಡ್, 1 hour ಆಯ್ತು. ನೀವಿಬ್ರು ಹೀಗೆ ನೋಡ್ತಾ ಇದ್ರೆ ಬಸ್ ಮಿಸ್ ಆಗೋದು ಗ್ಯಾರಂಟಿ. ನಾನ್ ಸ್ಪರ್ಧೆಯಲ್ಲಿ ಗೆಲ್ಲೇಬೇಕು, ಗೊತ್ತಾ? ನಾನ್ ಸೋತ್ರೆ ಈ ಕವರ್ ನಿನ್ ಪಾಲಾಗತ್ತೆ, ಆಮೇಲೆ ನನ್ನ ಕತೆ ಅಷ್ಟೇ. ನೋ ವೇ, ಚಾನ್ಸೇ ಇಲ್ಲ, ನಾನ್ ಸೋಲಲ್ಲ. ಕೈ ಮುಗಿತಾರಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಯಾಕಮ್ಮ ಒದ್ದಾಡ್ತಾ ಇದೀಯಾ? ಮಾವ, ಈ ಜಾಮಗೊಂದ್ ಚೂರು ಸೆನ್ಸೇ ಇಲ್ಲ. ಸೀರೆ ರೆಡಿ ಇದೆ, ತಗೊಂಡ್ ಬರ್ತೀನಿ ಅಂತ ಹೋದೋರಿನ್ನ ಬಂದೇ ಇಲ್ಲ. ಬರ್ತಾನೆ ಕಣಮ್ಮ, ಯಾರೋ ಫ್ರೆಂಡ್ಸ್ ಸಿಕ್ಕಿರ್ತಾರೆ, ಮಾತಾಡ್ತಾ ಕೂತಿರ್ತಾನೆ. ಮಾವ, ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಅವ್ರ ಫ್ರೆಂಡ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ, ಅವ್ರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಯಾರಾದ್ರೂ ಮದ್ವೆ ಸೀರೆನ ಆಸ್ಪತ್ರೆಗೆ ತಗೊಂಡ್ ಹೋಗ್ತಾರಾ? ಅಲ್ಲಮ್ಮ, ಮದುವೆ ಸೀರೆನ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ, ಯಾರಾದ್ರೂ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರಾ? ಅಲ್ಲೇ ಎಂತ ಸುದ್ದಿ ಇಲ್ಲಿ ನೋಡಿ. ಇಬ್ರು ಲವರ್ಸು 2 hours ಇಂದ ಒಂದೇ ಜಾಗದಲ್ಲಿ ಕೂತು ಕಣ್ಣಿಟ್ಟು ನೋಡ್ತಾ ಇದಾರಂತೆ. ಎಷ್ಟು ಚೆನ್ನಾಗಿ ನೋಡ್ತಿದಾರಲ್ಲ. ಮೋಸ್ಟ್ಲಿ ದೃಷ್ಟಿ ಯುದ್ಧ ಅಂದ್ರೆ ಇದೆ ಅನ್ಸುತ್ತೆ. ಏನದು? ಪ್ರಣಯ ಭರಿತ ಜೋಡಿ ಕೂತಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇದಾರೆ. ನಾಚಿಗೆಟ್ಟವ್ರು. ಪಬ್ಲಿಕ್ಸ್ ಇವ್ರ ಜೊತೆ ಸೆಲ್ಫಿ ಟೇಕ್ ಮಾಡಿ ಎಲ್ಲಾ ಕಡೆ ಸೆಂಡ್ ಮಾಡ್ತಿದಾರೆ. ನನಗೂ ವಿಡಿಯೋ ಬಂದಿದೆ, ಮುಖ ಕಾಣಿಸ್ತಾ ಇದೆ. ಯಾರು ಅಂತ ನೋಡಮ್ಮ. ಪಾಪಣ್ಣನ? ಹೌದು, ಪುಂಡನೆ ಅಂತ ಅನಿಸ್ತಾ ಇದೆ. ಯಾರು ಗೊತ್ತಿಲ್ಲ, ಆದ್ರೆ ಇವ್ರು ಮಾತ್ರ ಪುಂಡನ್ ತರನೇ ಇದ್ದಾನೆ. ಯಾರೋ ಕಾಲೇಜ್ ಫ್ರೆಂಡ್ ಇರ್ಬೇಕು, ಇಲ್ಲ ಎಕ್ಸ್ ಲವರೋ ಏನೋ. ಮುಚ್ಚ ಬಾಯಿ, ಆತರ ಎಲ್ಲ ಇರಕ್ ಚಾನ್ಸೇ ಇಲ್ಲ. ಅವ್ರು ನಂಗೆ ಪ್ರಾಮಿಸ್ ಮಾಡಿ ಹೇಳಿದ್ರು ಅವ್ರಿಗೆ ಯಾರಿಗೂ ಎಕ್ಸ್ ಲವರ್ ಇಲ್ಲ ಅಂತ. ಹೇಗ್ ನೋಡ್ತಾ ಇದಾರಲ್ಲ, ಕಣ್ಣು ಮಿಟಿಕ್ಸ್ದೆ.
ಮಮ್ಮಿ 2 hours ಕಂಪ್ಲೀಟ್ ಆಗಿದೆ. ಇವರಿಬ್ರಲ್ಲಿ ಯಾರು ಗೆಲ್ತಾರೆ ಅಂತ ಡಿಸೈಡ್ ಮಾಡಕ್ಕೆ ಜನ ಆನ್ಲೈನ್ ನಲ್ಲಿ ಬೆಟ್ಟಿಂಗ್ ಕಟ್ತಿದ್ದಾರೆ. ಯಪ್ಪ ನಮ್ಮ ಅಣ್ಣ ಎಷ್ಟು ರಸಿಕ ಅಲ್ವಾ. ಮತ್ತೆ ಮತ್ತೆ ವಿಡಿಯೋ ತೋರಿಸಿ ನಿಮ್ಮ ಮತ್ತಿಗೆ ನಾ ಕೇಳಿಸ್ಬೇಡ ಕಣೋ. ಮಾವ ನಿಮ್ ಮಗ ತಾನೆ? ಅವನ್ ತರನೇ ಬೇರೆ ಯಾರೋ ಇರ್ಬೇಕು ಕಣಮ್ಮ. ಅಲ್ಲ ನಮ್ ಪುಂಡ ಯಾಕೆ ಹಾಗೆ ಕಣ್ ಹುಡುಗಿಯರಿಗೆ ಕಣ್ಣು ನೋಡ್ತಾ ಇರ್ತಾನೆ? ಅದಕ್ಕೆ ಡೌಟೇ ಇಲ್ಲ. ಇದು ಪಾಪಣ್ಣ. ನನ್ ಕೈ ಸಿಗ್ಲಿ ಅವ್ರಿಗೊಂದ್ ಕತೆ ಕಾಣಿಸ್ತೀನಿ ನಾನು. ಅಯ್ಯೋ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ಹುಡುಗಿ ನೋಡ್ಕೊಂಡು ಗಂಟೆ ಕೂತ್ಕೊಳ್ಳೋದು ಅಂದ್ರೆ ಬಾಬಾ ಅದೇನ್ ಸಾಮಾನ್ಯದ ವಿಷಯನಾ? ಇವತ್ತು ಕತೆ ಮುಗೀತು. ನಾನು ಅವ್ರನ್ನ ಬಿಡಲ್ಲ. ಚಾಲು ಬರ್ತಾರೆ ಬಿಡಮ್ಮ. ಆಗಲ್ಲ ಮಾವ. 2 ಗಂಟೆಯಿಂದ ಒಂದೇ ಕಡೆ ಕೂತ್ಕೊಂಡು ಆತರ ನೋಡೋದು ಅಂತಂದ್ರೆ ಅದು ಸಾಮಾನ್ಯದ ವಿಷಯ ಇಲ್ಲ ಅಂತ ಇವನೇ ಹೇಳ್ತಿದ್ದಾನಲ್ಲ. ಅವ್ರನ್ನ ಪತ್ತೆ ಹಚ್ಚಿ ಮನೆಗ್ ಕರ್ಸಿ ಇವತ್ ನಾನು ಅವ್ರನ್ನ ಬಿಡಲ್ಲ. ಅವ್ರ ಕೈಯಲ್ಲಿ ನನ್ನ ಮದ್ವೆ ಸೀರೆ ಇದೆ ಮಾವ. ಆ ಸೀರೆ ನನಗೆ ತುಂಬಾ ಮುಖ್ಯ. ಓ ಆಯ್ತಮ್ಮ, ನೀ ಕೂತ್ಕೊಳ್ಳಮ್ಮ ಇಲ್ಲಿ. ಶ್ರೀಹರಿ ಏನಾದ್ರು ಮಾಡು. ನನ್ನ ಫೀಸು? ಓ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಆಮೇಲೆ ಕೊಡ್ತೀನಿ ಸುಮ್ಮನೆ ಇರು. ಪಕ್ಕ ಪಕ್ಕ. ಮೇಡಮ್ ಆ ವಿಡಿಯೋ ನೋಡ್ತಾ ಇದ್ರೆ ಆ ಜಾಗದ ಬಗ್ಗೆ ಏನೋ ಕ್ಲೂ ಸಿಗ್ತಿದೆ. ಒಂದ್ ಕೈ ನೋಡೇ ಬಿಡೋಣ. ಮಾವ ನಾನು ಹೋಗ್ತೀನಿ. ಬೇಡ ಕಣಮ್ಮ. ಚಾರು ಚಾ. ಲೇ ಮಂಗ್ಳೂರ್ಗೆ ಹೋಗ್ಬೇಕಾಗಿರೋ ಬಸ್ಸು ಇನ್ನು 10 ನಿಮಿಷದಲ್ಲಿ ಹೊರಡ್ತಾ ಇದೆ. ಮುಗಿಸಿ ಇಬ್ರಲ್ಲಿ ಒಬ್ರು. ನಾನ್ ಯಾಕೆ ಮುಗಿಸ್ಲಿ? ಸೀನೇ ಇಲ್ಲ. ಬೇಕಿದ್ರೆ ಅವಳೇ ಮುಗಿಸ್ಲಿ. ಇಲ್ಲ, ನಾನ್ ಸೋಲೋದಿಲ್ಲ. ಇಷ್ಟು ದಿವಸ ಪುಂಡಾನೇ ಗೆಲ್ತಾ ಇದ್ದ. ಇವತ್ ನಾನೇ ಗೆಲ್ಲೋದು. ಪುಂಡನ್ ಬ್ಯಾಗ್ ನಾನೇ ಪಡೆಯೋದು. ಆಹಾ, ನಾನೇನಾದ್ರೂ ಸೋತ್ ಬಿಟ್ರೆ ಈ ಕವರ್ ನಿಂದಾಗ್ಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ಚಾರು ನಾನು ಹಂಗಿಸ್ತಾನೆ ಇರ್ತಾಳೆ. ಏನಿದೆ ಅದ್ರಲ್ಲಿ? ಸೀರೆ. ಎಂತ ಸೀರೆನೋ ಅದು? ಇದು ನನ್ನ ಹೆಂಡತಿ ಸೀರೆ ರಮ್ಯಾ. ಇದ್ರ ಮೇಲೆ ಅವಳು ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಮ್ಮ ಮದ್ವೆಗಂತ ತಗೊಂಡಿದ್ದು. ಒಂದ್ಸಲನೂ ಅವಳು ಹುಟ್ಟಿಲ್ಲ. ಅದ್ರ ಮೇಲೆ ಜ್ಯೂಸ್ ಚೆಲ್ಲೋಯ್ತು. ಅದಕ್ಕೆ ನಾನು ಸೋಲಲ್ಲ. ಅಂಜಲಿ ಪ್ಲೀಸ್ ಕಣ್ಮಿಟಕ್ಸು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಪುಂಡ ಡಿಸ್ಟರ್ಬ್ ಮಾಡ್ಬೇಡ. ಇವತ್ ನಾನೇ ಗೆಲ್ಬೇಕು. 1 hour ಆಗ್ಲಿ 2 hours ಆಗ್ಲಿ 1 ದಿನಾನೇ ಆಗ್ಲಿ ನಾನಂತೂ ಕಣ್ಮಿಟಕ್ಸೋದಿಲ್ಲ.